ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳ ಗದ್ದಲ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಇಂತಹ ಭಂಡ ಸರ್ಕಾರವನ್ನ ನಾವು ನೋಡಿಯೇ ಇಲ್ಲ. ಸಚಿವರ ರಾಜೀನಾಮೆ ಪಡೆಯದ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಗದ್ದಲವನ್ನ ಸೃಷ್ಟಿಸಿರುವಂತದ್ದು. ಕಾರ್ಕಳ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ಅವರಿಗೆ ಚರ್ಚೆ ಮಾಡಲು ಆಸಕ್ತಿ ಇಲ್ಲ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿರುವಂತದ್ದು. ಮತ್ತು ಬರಗಾಲ ಇದೆ, ರೈತರ ಸಮಸ್ಯೆ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಇಲ್ಲ ಅಂತ ಕೃಷ್ಣೇ ಬೈರೇಗೌಡ ಅವರು ಒಂದು ಕಡೆ ಮಾತನಾಡ್ತಾರೆ. ಹಾಗಾಗಿ ದಯಮಾಡಿ ಅಶೋಕಣ್ಣರ ಬಗ್ಗೆ ಬೇಡ ಅಂತೇಳಿ ತಮ್ಮಲ್ಲಿ ಅಧ್ಯಕ್ಷರೇ ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೆಟ್ ಹಾಕಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ಇನ್ನು ಸದನದಲ್ಲಿ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು. ಅಷ್ಟೇ ಅಲ್ಲದೆ ಕಲಾಪದಲ್ಲಿ ವಿಪಕ್ಷಗಳಿಂದ ಬಾವಿಗೆ ಇಳಿದು ಪ್ರತಿಭಟನೆಯನ್ನ ಕೂಡ ಇವತ್ತು ಮಾಡಲಾಗಿದೆ. ಇನ್ನು ರಾಜೀನಾಮೆಯನ್ನ ಕೊಡದೆ ಸದನ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇದೀಗ ವಿಪಕ್ಷ ಪಟ್ಟನ್ನ ಹಿಡಿದಿರುವಂತದ್ದು. ಮೊದಲು ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ಲಿ, ನಂತರ ಬರದ ಬಗ್ಗೆ ಚರ್ಚೆ ಅಂತ ಇದೀಗ ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇರುವಂತದ್ದನ್ನ, ಹಾಗೆ ಪಟ್ಟಣ ಹಿಡಿದಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದನದ ಒಳಗೂ ಹೊರಗೂ ಯಾವ ರೀತಿಯಾಗಿ ವಿಪಕ್ಷಗಳು ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟಣ ಹಿಡಿತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬರ್ತಾ ಇದ್ರೆ ಅವ್ರ ಸ್ನೇಹಿತರು ಏನಾಗ್ತಿರೋದು ನನಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಅಶೋಕಣ್ಣರ ಬಗ್ಗೆ ಬೇಡ ಅಂತೇಳಿ ತಮ್ಮಲ್ಲಿ ಅಧ್ಯಕ್ಷರೇ ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೆಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ ಬಿಜೆಪಿ ಏಜೆಂಟ್ ಅವನ್ನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ, ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳಿಸ್ಬಿಡಿ ಮನೆಗೆ. ಇದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ನೈಸ್ ಬಗ್ಗೆ ರೆಡಿ ಇದ್ದೀರಿ, ಬಿಡದಿ ಬಗ್ಗೆ ರೆಡಿ ಇದ್ದೀರಿ, ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ರೆಡಿ ಇದ್ದೀರಿ, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬ 1 ಕೋಟಿ ದಲಿತರಿದ್ದಾರೆ, 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ, ದಲಿತರು ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ ಬರಬೇಕು, ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ ಬರಬೇಕು. ರಾಜಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀವಿ. ಧಿಕ್ಕಾರ 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 ಧಿಕ್ಕಾರ
ಬಂಡವಾಳವಲ್ಲಪ್ಪ ಇದು ಕೆಟ್ಟ ಬಂಡವಾಳ ಇದು ಬಹಳ ಕೆಟ್ಟ ಬಂಡವಾಳ ಗೌರವ. ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ ಹಿಂಗೆ. ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ ಇಂಥ ಬಂಡವಾಳ. ಯಾವತ್ತಿಂದಾನೆ ಅವನು ಚರ್ಚೆ ಎಲ್ಲ ಕೊಡಲ್ಲ. ಅವ್ನು ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತ್ ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡ ಸರ್ಕಾರ ಯಾತ ನಡ್ರಿ ಸೋಮನೆ ಇದು ಏನಿದು ಜಯ ಅಲ್ಲ. ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. 150 ಜನ ಇದ್ದಾರೆ ಭಾರತ ದೇಶದಲ್ಲಿ ಮಂತ್ರಿಗಳು. ಕೊಡೋಣ ಪಟ್ಟಿಯ ಮಾಡ್ರಿ ಚರ್ಚೆ. ಅವನ ಅಪರಾಧಿ ಅಂತ ತೀರ್ಮಾನ ಆದ್ರೆ ಆಗ್ಲೇ ಕಳ್ಸೋಣ. ಇದು ಕೂಗಕ್ ರೆಡಿ ಇದೀವಿ ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತೀರಾ ಬಿಜೆಪಿ. ಇದು ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೀರ. ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ದೀರ ನೀವು ಕೂಗೋದ. ಇನ್ನೇನಿಲ್ಲ ನಿಮ್ದು ಈ ದೇಶದಲ್ಲಿ. ಕೂಗೋದು ಇದು ಮಾಡೋದು ಎರಡೇ. ನಾವು ನೋಡಿದ್ವಿ ಹಿಂಗೆ. ಇಂಥ ಕೆಟ್ಟ ಪ್ರವೃತ್ತಿ ನೋಡಿಲ್ಲ. ನಮ್ ಜೀವನದಲ್ಲಿ ನೋಡಿಲ್ಲ ಹೋಗ್ರಿ. ಇದು ನಾವು ಸದನದಲ್ಲಿ ಬಂದು 25 ವರ್ಷ ಆಯ್ತು. ಇಂಥ ಕೆಟ್ಟ ಇದು ನೋಡಿಲ್ಲ ನಾವು. ಮಂತ್ರಿ ಆದ್ರೇನ್ ಏನಾದ್ರೇನ್ರಿ ಈ ದೇಶ ಈ ರಾಜ್ಯದ ಜನ ಬರದಿಂದ ಸಾಯ್ತಾವ್ರೆ, ಕುಡಿಯಕ್ ನೀರಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಅಂದ್ರೆ ಇಲ್ಲಿ ಎಂತದ ರಾಜೀನಾಮೆ ಮತ್ತೆ ಎಂತದ್ರಿ? ಅವ್ನು ಮಾಡಿದ್ರೆ ಅನುಭವಿಸ್ತಾನೆ, ಜೈಲ್ಗೆ ಹೋಗ್ತಾನೆ. ಮಾಡಿದ್ರೆ ಹೋಗ್ತಾನ್ರಿ ಜೈಲ್ಗೆ. ಕೊಡೋದೇ ತೀರ್ಪ. ಅದೇ ಏನ ಯಾವ ಎಕ್ಸೈಜರ್ ಎಲ್ಲ ಇದು ಮನುಷ್ಯರ ಲಕ್ಷಣ ಅಲ್ಲ ಬಿಡ್ರಿ. ಇದು ನಿಜವಾದ ವಿರೋಧ ಪಕ್ಷದ ಲಕ್ಷಣ ಅಲ್ಲ.